ಬಾದಾಮಿ ಮತ್ತು ಚಾಳುಕ್ಯರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಿಸ್ತಶಕ 500ರಿಂದ 757ರವರೆಗೆ ಇವರದು. ಕರ್ನಾಟಕದ ಇತಿಹಾಸದಲ್ಲೇ ಪ್ರಸಿದ್ಧ ಆಡಳಿತ ಮಾಡಿದಂಥ ಮನೆತನ ಇವರದಾಗಿದೆ. ಇವರ ಸಂಸ್ಥಾಪಕರು ಬಂದು ಜಯಸಿಂಹ. ಇವರ ರಾಜಧಾನಿ ಬಾದಾಮಿ. ಇವರ ರಾಜ್ಯದ ಲಾಂಛನ ಬಂದು ಬಲಮುಖದ ವರಹ. ಇವರು 1ನೇ ಪುಲಕೇಶಿ. ಕ್ರಿಸ್ತಶಕ 547ರಿಂದ 566. ಇವನನ್ನು ಚಾಳುಕ್ಯರ ನಿಜವಾದ ಸ್ಥಾಪಕರೆಂದೇ ಕರೆಯಲ್ಪಡುತ್ತದೆ. ಏಕೆಂದರೆ ಕದಂಬರ ಮನೆತನದ ಕೊನೆಯ 2ನೇ ಕೃಷ್ಣನನ್ನು ಸೋಲಿಸಿ ಬಾದಾಮಿಯನ್ನು ಪಡೆದುಕೊಂಡು ಅದಕ್ಕೆ ಕೋಟೆ ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಮಂಗಳೇಶನ ಮಹಾಕೂಟ ಸ್ತಂಭಶಾಸನದಲ್ಲಿ ಪ್ರಿಯತನುಜ ಎಂದೇ ವರ್ಣಿಸಲಾಗಿದೆ. ಇವನ ಮಕ್ಕಳು ಕೀರ್ತಿವರ್ಮ ಮತ್ತು ಮಂಗಳೇಶ. ಮೊದಲನೆಯವನು ಕೀರ್ತಿವರ್ಮ. ಕ್ರಿಸ್ತಶಕ 566ರಿಂದ 596. ಐಹೊಳೆ ಶಾಸನದ ಇವನನ್ನು ನಂದ, ನಳ, ಮೌರ್ಯ ಎಂದೇ ವರ್ಣಿಸಲಾಗಿದೆ. ಬಾದಾಮಿ ವೈಷ್ಣವ ಗೃಹಾಲಯವನ್ನು ಇವನ ಇಚ್ಛೆಯಂತೆಯೇ ನಿರ್ಮಾಣ ಮಾಡಲಾಯಿತು. ಇವನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಸಹೋದರ ಮಂಗಳೇಶನನ್ನು ಆಡಳಿತಕ್ಕೆ ಬಂದನು. ಮಂಗಳೇಶ ಕ್ರಿಸ್ತಶಕ 598ರಿಂದ 603ರವರೆಗೆ. ಈತನು ಹೊರಡಿಸಿದ ಮಹಾಕೂಟ ಸ್ತಂಭಶಾಸನದ ಪ್ರಕಾರ ಉತ್ತರ ಭಾರತದ ಗಂಗಾ ನದಿಯವರೆಗೆ ದಾಳಿ ಕೈಗೊಂಡಿದ್ದಾನೆ ಎಂದು ತಿಳಿಸುತ್ತದೆ. ವಿಷ್ಣುವಿನ ಭಕ್ತನಾದ ಇವನಿಗೆ ಪರಮ ಭಗವಂತ, ಪೃಥ್ವಿವಲ್ಲಭ, ರಣವಿಕ್ರಮ ಎಂದು ಬಿರುದುಗಳಿವೆ. ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಸಂಚಿನಲ್ಲಿದ್ದಾಗ ಕೀರ್ತಿವರ್ಮನ ಮಗನಾದ ಇಮ್ಮಡಿ ಪುಲಕೇಶಿಯಿಂದಲೇ ಕೊಲೆಯಾದನು. ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ 610ರಿಂದ 642ರವರೆಗೆ. ಐಹೊಳೆ ಶಾಸನದಲ್ಲಿ ಇವನನ್ನು ದಿಗ್ವಿಜಯ ಮತ್ತು ಚಾಳುಕ್ಯರ ಸಂತತಿಯ ಪೂರ್ವ ವಿವರವನ್ನು ತಿಳಿಸಲು ಸಹಕಾರಿಯಾಗಿದೆ. ಕ್ರಿಸ್ತಶಕ 630ರಲ್ಲಿ ಮಹಾರಾಷ್ಟ್ರ ಮತ್ತು ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ಸೌರಾಷ್ಟ್ರದ ಮುಖ್ಯಸ್ಥನಾದ ತನ್ನ ಸಹೋದರನ 2ನೇ ಜಯಸಿಂಹನನ್ನು ನೇಮಿಸಿದನು. ಗಂಗರು, ಲಾಟರು, ಮೌಲ್ಯರನ್ನು ಸೋಲಿಸಿದನು. ಪೂರ್ವ ಕರಾವಳಿ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡು ಸಹೋದರನನ್ನು ನೇಮಿಸಿದನು, ಅಧಿಕಾರಕ್ಕೆ ತಂದನು. ಕ್ರಿಸ್ತಶಕ 630ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ಅರಸನಾದ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಕೊಲೆ ಮಾಡಿದನು. ನರ್ಮದಾ ನದಿಯ ಕದನ ಕ್ರಿಸ್ತಶಕ 630ರಿಂದ 31ರವರೆಗೆ. ಉತ್ತರ